ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷ್ಪ ಟೈಲರಿಂಗ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪುಷ್ಪ ಟೈಲರಿಂಗ್ ಕ್ಲಾಸ್ ಚಾನಲ್. ಮತ್ತು ನಾನು ತುಂಬ ದಿನ ಆಗಿತ್ತು ವಿಡಿಯೋಗಳು ಕೂಡ ಹಾಕಿ ಹುಷಾರಿರಲಿಲ್ಲ, ಅದರಿಂದ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಮತ್ತೆ ಈಗ ಹಾಕ್ತಾಯಿದ್ದೀನಿ. ಒಂದಷ್ಟು ಬ್ಲೌಸ್ ಇತ್ತು ಸ್ಟಿಚಿಂಗ್ ಮಾಡೋದು. ಅದರಲ್ಲಿ ಇದು ಬಂದು ನಾರ್ಮಲ್ಲು ಬ್ಲೌಸು, ಅದರಲ್ಲಿ ಬಫ್ ಸ್ಲೀವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಮತ್ತು ಬ್ಯಾಕು ಅಷ್ಟೇ, ಫಿಟ್ಟಿಂಗು ಅಷ್ಟೇ, ಇದು ತುಂಬ ಕ್ಲಿಯರಾಗಿ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ನೋಡಿ, ಅದರಲ್ಲಿ ಬ್ಲೌಸಲ್ಲಿ ಬಂದು ಒಂದು ರೀತಿ ಬಡ್ಸ್ ಮಣಿಗಳು ರೆಡಿ ಬಂದಿತ್ತು. ಅದರಲ್ಲಿ ಸ್ಟಿಚಿಂಗ್ ಹತ್ರ ಬಂದವನ್ನೆಲ್ಲ ತೆಗೆದು ಈ ರೀತಿ ಸ್ಟಿಚಿಂಗ್ ಮಾಡಿದ್ದು. ಅದು ಬಂದು 42 ಸೈಜಿಂದು ಬ್ಲೌಸು. ನೋಡಲಿಕ್ಕೆ ಸ್ವಲ್ಪ ದೊಡ್ಡ ಕಾಣಿಸುತ್ತೆ. ಮತ್ತು ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಸ್ಟಿಚಿಂಗು. ನನಗೆ ತುಂಬ ಇಷ್ಟ ಆಯಿತು. ಮತ್ತು ಫ್ರಂಟ್ ಅವ್ರಿಗೆ ಏನಿದ್ರು ಡೀಪ್ ಕಮ್ಮಿ ಇರಬೇಕು, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅದು ಫಿನಿಶಿಂಗ್ ಹೇಗೆ ಬಂದಿದೆ ಅಂದ್ಬಿಟ್ಟು. ಏನು ನಾವು ಎರಡು ಕಡೆ ನೋಡಿದ್ರೆ ಕರೆಕ್ಟಾಗಿ ಸೆಂಟ್ರಿಗೆ ನೀಟಾಗಿ ಕೂತ್ಕೊಬೇಕು. ಬ್ಯಾಕು ಫ್ರಂಟು ಬಟನ್ ಆ ರೀತಿ ಕೂತ್ಕೊಂಡಿದೆ. ಯಾವುದು ಫ್ರೇಟ್ ಜಾಸ್ತಿ ಬಂದಿಲ್ಲ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿತ್ತು. ಕೊಡಬೇಕು ಇವಾಗ, ಅವರಿಗೆ ಬರ್ತಾರೆ. ಸ್ಟಿಚಿಂಗ್ ರೆಡಿ ಮಾಡಿದ್ದೀನಿ, ಮುಗಿಸಾಕಬೇಕು ಸಲ. ಅದಕ್ಕೆ ತುಂಬ ದಿನ ಆಗಿತ್ತಲ್ಲ ವೀಡಿಯೋಸ್ ಹಾಕಿ, ಇದನ್ನು ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಇದೆ ಬಫು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೈವಲ್ಲಿ ನೋಡೋದಕ್ಕೆ. ನನಗದು ತುಂಬ ಇಷ್ಟ ಆಯಿತು. ಅದಕ್ಕೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಅದು ಕೂಡ ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ತುಂಬ ದಿನದಿಂದ ನಾನು ವೀಡಿಯೋಸು ಸ್ಟಿಚಿಂಗ್ ಕೂಡ ಮಾಡೋಕ್ಕೆ ಹೋಗಿದ್ದಿಲ್ಲ. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನೋಡಿ ನೀವು ಫಿನಿಶಿಂಗ್ ಹೇಗಿದೆ ಅಂದ್ಬಿಟ್ಟು. ನಿಮಗೂ ಕೂಡ ಈ ರೀತಿ ಫಿನಿಶಿಂಗ್ ಸ್ಟಿಚಿಂಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ನನ್ನ ವಿಡಿಯೋದಲ್ಲಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನಿಮ್ಗೆ ಬರ್ತಾ ಇರುತ್ತೆ ನೋಡಲಿಕ್ಕೆ. ಫಿನಿಶಿಂಗ್ ಚೆನ್ನಾಗಿ ಬಂದಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ತುಂಬ ದಿನದ ಮೇಲೆ ಒಂದು ಬ್ಲೌಸು ಸ್ಟಿಚಿಂಗ್ ಮಾಡಿದ್ದೆ, ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ಬಫ್ ಸ್ಲೀವ್ ಬೇರೆ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು ಈ ರೀತಿ ಬಫು. ನೆಟ್ಟೆಡಲ್ಲಿ ಒಂದು ಸ್ವಲ್ಪ ಕುಪ್ಪೆ ಥರ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ಟಿಚಿಂಗ್ ಮಾಡಿದೆ. ಅವರಿಗೆ ಅವ್ರು ಹಾಕೋಂಥ ಸ್ಲೀವ್ಗಳು ಬಂದು ಜಾಸ್ತಿ ಬಫಲ್ಲೇ ಇರುತ್ತೆ. ಅವರಿಗೆ ಇದೇ ರೀತಿ ಸ್ಟಿಚಿಂಗ್ ಮಾಡೋದು. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಬಾಯ್.